ದಾವಣಗೆರೆ ಆಡಿಯೋ ವಿಚಾರದಲ್ಲಿ ನನಗೆ ಹಿನ್ನಡೆ, ಇದೇ ವಿಚಾರದಲ್ಲಿ ನನಗೆ ಮಂತ್ರಿಗಿರಿ ತಪ್ಪಿದ್ದು ಅಂತ ಸಚಿವ ಸ್ಥಾನ ಕೊಡದೇ ಇದ್ರೂ ಬೇಜಾರಿಲ್ಲ ಅಂತ ಜಮೀರ್ ಅಹ್ಮದ್ ಹೇಳಿದ್ದಾರೆ. ದೇವೇಗೌಡರೇ ನನಗೆ ರಾಜಕೀಯದ ಗುರುಗಳು, ಸಿದ್ದರಾಮಯ್ಯ ಕೇವಲ ನಮ್ಮ ನಾಯಕರು ಅಷ್ಟೇ, ಯಾವ ಕಾರಣಕ್ಕೂ ನಾನು ಜೆಡಿಎಸ್ಗೆ ಹೋಗಲ್ಲ, ಕಾಂಗ್ರೆಸ್ ನನಗೇನು ಕಮ್ಮಿ ಮಾಡಿದೆ ಅಂತ ಜಮೀರ್ ಅಹ್ಮದ್ ಖಾನ್ ಪ್ರಶ್ನೆ ಮಾಡಿದ್ದಾರೆ. ಈಗ 2023 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಆಯ್ತು ನಿಮ್ದು. ಈಗ ಎರಡನೇ ಪಟ್ಟಿ ಯಾಕೆ ಹೋಯ್ತು? ಎರಡನೇ ಪಟ್ಟಿಗೆ ಹೋಗುವಂತ ಕುತಂತ್ರಗಳೇನಾಯ್ತು ಅಂತ? ಇಲ್ಲ, ಮೊದಲೇ ಲಿಸ್ಟ್ ಅಲ್ಲೇ ಆಗ್ತಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಅದೇ 3ನೇ ತಾರೀಕು ಏನು ಪ್ರಮಾಣ ವಚನ ಆಯಿತು, ಜೂನ್ 3ನೇ ತಾರೀಕು ಪ್ರಮಾಣ ವಚನ ಆಗಿದ್ದು. ಜೂನ್ 3ನೇ ತಾರೀಕು ತಾನೆ, 3ನೇ ತಾರೀಕು. 2ನೇ ತಾರೀಕಿಗೆ ಒಂದು ಆಡಿಯೋ ರಿಲೀಸ್ ಮಾಡಿದ್ರು, ದಾವಣಗೆರೆ ಸಂಬಂಧಪಟ್ಟಂಗೆ ಅದು ಆಡಿಯೋ ರಿಲೀಸ್ ಮಾಡಿದ್ರು. ಅದ್ರ ಬಗ್ಗೆ ನಾನು ಹೇಳಿಕೆನೂ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ, ಆ ಸತ್ಯಾಂಶ ಆಚೆ ಬರ್ತದೆ. ನಿರೀಕ್ಷೆ ಇಟ್ಕೊಂಡಿದ್ದು ಆ ಆಡಿಯೋ ಬಂದಿಂದ ನಾನು ತಪ್ಪಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. 2ನೇ ಇದರಲ್ಲಿ ಬರ್ತದಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ಏನ್ ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾನು ಬದ್ಧ. ದಾವಣಗೆರೆ ಚುನಾವಣೆಯಲ್ಲಿ ಅಷ್ಟೊಂದೆಲ್ಲ ಬೆಳವಣಿಗೆಗಳಾಯಿತು. ಆ ಆಡಿಯೋ ನಿಮ್ದೇನಾ? ಯಾಕೆ ಆ ಆಡಿಯೋ ನಿಮ್ದೇ ಅನ್ನೋದಾದ್ರೆ ಹೈಕಮಾಂಡ್ ದೂರ ಹೋಯ್ತು ಅನ್ನೋದು? ಇಲ್ಲ, ನಾನು ಆಲ್ರೆಡಿ ಅವತ್ತು ಹೇಳಿಕೆ ಕೊಟ್ಟಿದ್ದೀನಿ, ಆಡಿಯೋ ನಂದಲ್ಲ, ಅದು ಮಾಡಿದಾರಂತ. ಅದು ಯಾರಿತ್ತು, ಅವ್ರ ಹೆಸರು ಸಿರಾಜ್ ಅಂತ, ಅವ್ರು ಎಫ್ಐಆರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಫ್ಐಆರ್ ಆಗಿದೆ. ಅದು FSL ಕಳಿಸ್ಬಿಟ್ಟು ತನಿಖೆನೂ ನಡೆಸ್ತಾ ಇದ್ದಾರೆ. ಸತ್ಯಾಂಶ ಒಂದು 2-3 ದಿನ ಆಚೆ ಬರ್ತದೆ. ಅದು ನಂದಿಲ್ಲ ಅಂತ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವತ್ತು ಹೇಳಿಕೆ ಕೊಟ್ಟಿದ್ದೀನಿ ನಾನು, ನಂದಿಲ್ಲ ಅಂತ. ಹಂಗೂ ಆಡಿಯೋ ಇಂದ ಅದು ಕೇಳಿಸಿದ್ರಿಂದ ಅದು ನನ್ಗೆ ಒಂಚೂರು ಹಿನ್ನಡೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಹಿನ್ನಡೆ ಆಗಕ್ಕೆ ಆಡಿಯೋನೇ ಕಾರಣ ಅನ್ನೋದಾದ್ರೆ ತಾವು ಈ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರೆ ಅನ್ನೋಂಥದ್ದಾಗತ್ತಲ್ಲ ಸರ್? ಅದಿಲ್ಲ, ಅದು ಒಂದೇ ಅಂತ ಇಲ್ಲ. ಈಗ ಆಡಿಯೋ ಒಂದೇ ನನ್ನ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಇಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಹೇಳಿಲ್ವಾ, ಏನ್ ನಿರ್ಧಾರ, ನಾನು ಬೇಡ ಮಂತ್ರಿ, ನನ್ನ ಪಕ್ಷ ಕೆಲಸ ನಾನೇ ಸಿದ್ಧ ಆಗಿದ್ದೀನಿಲ್ಲ. ಈಗ ನನ್ಗೆ 3 ವರ್ಷ ಮಂತ್ರಿ ಆಗಿ ಕೊಟ್ಟಿದ್ದು ಕೆಲಸ ಮಾಡಿದ್ದೀನಿ ನಾನು. ಈಗ ಬೇಡಪ್ಪ, ನೀನು 2 ವರ್ಷ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಕೆಲಸ ಮಾಡ್ತೀವಿ. 2023 ಚುನಾವಣೆ ಬರ್ತಾ ಇದೆ, ನಿನ್ನ ಪಕ್ಷದ ಕೆಲಸ ಮಾಡಿದ್ರೆ ನನ್ನ ಪಕ್ಷಕ್ಕೆ ಕೆಲಸ ಮಾಡಕ್ಕೆ ಸಿದ್ಧ. ನಾವೆಲ್ಲ